ಏಕ ಇರುವಂತಹ ವಿದ್ಯುತ್ ಕಂಬಗಳೆಲ್ಲವೂ ಕೂಡ ಹಂಗೇನೆ ಆ ಸಪೋರ್ಟಿಂಗ್ ಕಂಬಿಗಳೆಲ್ಲವೂ ಕೂಡ ಕಟ್ಟಾಗಿ ಕಳ್ತನ ಮಾಡ್ಬಿಟ್ಟಿದ್ದಾರೆ. ಏನ್ ಹೇಳ್ತೀರಾ ಈ ಒಂದು ಮುಂದೆ ಅನಾಹುತ ಆದ್ರೆ ಸರ್ ಯಾರು ಹೊಣೆ? ಬಹುತೇಕ ಬಹುತೇಕ ಏನು ಒಮ್ಮೆಗೆ ಬಿಚ್ಚಿದ್ದಾರೆ ಸರ್. ಎಲ್ಲಿ ಜನಸಂಪರ್ಕ ಐತೆ ಅಲ್ಲಿ ಬಿಚ್ಚಿಲ್ಲ. ಈ ಜನಸಂಪರ್ಕ ಎಲ್ಲಿಲ್ಲ ಎಲ್ಲ ಕಡೆನೂ ಬಿಚ್ಚವ್ರೆ. ಇದು ಭಾರಿ ದುರಂತ ಆಗೋದು ತಪ್ಪೈತೆ. ಇವತ್ತೇನೋ ಇದಾಗಿ ಇನ್ನು ಆಲಿ ಮುಂದಕ್ಕೆಲ್ಲ ಬಿಚ್ಚಿದ್ರಲ್ಲ, ದುರಂತ ಆಗದೆ ಇರುವಂಥ ಮುನ್ನೆಚ್ಚರಿಕೆ ತಗೊಂಡ್ರೆ ದುರಂತ ಆಗಲ್ಲ. ಮುನ್ನೆಚ್ಚರಿಕೆ ತಗೊಳ್ಳಿಲ್ಲ ಅಂದರೆ ಇನ್ನೂ ಭಾರಿ ದುರಂತ ಆಗೋಯ್ತದೆ. ಇದು ಮಧ್ಯಾಹ್ನ ಟೈಮ್ ಆದೋದಕ್ಕೆ ದುರಂತ ಏನೂ ಆಗಿಲ್ಲ. ಬೆಳಿಗ್ಗೆ ಟೈಮ್ ಸಂಜೆ ಟೈಮ್ ಆಗಿದ್ರೆ ಭಾರಿ ದುರಂತಕ್ಕೆ ಒಳಗಾಗೋದು. ಇದು ಪ್ರತಿಯೊಂದು ಎಲ್ಲಿ ಜನಸಂಪರ್ಕ ಐತೆ ಅಲ್ಲಿ ಬಿಚ್ಚಿಲ್ಲ, ಜನಸಂಪರ್ಕ ಎಲ್ಲಿಲ್ಲ ಎಲ್ಲ ಕಡೆಗೂ ಬಿಚ್ಕೋಗಿರೋ ಸರ್. ಅಧಿಕಾರಿಗಳಿಗೆ ಎಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ ಸರ್. ಸಂಬಂಧಪಟ್ಟವ್ರು ಎಲ್ಲ ಸುಮಾರು ಜನ ಕಂಪ್ಲೇಂಟ್ ಮಾಡಿದ್ದಾರೆ. ಕಂಪ್ಲೇಂಟ್ ಮಾಡಿದ್ರು ಅವ್ರು ಯಾವ ಗಮನಕ್ಕೂ ತಗೊಂಡಿಲ್ಲ ಸರ್. ಅದನ್ನ ಯಾರು ಹೊಣೆ ಅಂತ ಯಾವ ಅಧಿಕಾರಿಗಳು ಬರ್ತಾರೆ ಇದು ವ್ಯಾಪ್ತಿಗೆ ಏನು ಅಂತ? ಈ ವ್ಯಾಪ್ತಿಗೆ ಈಗ ನೆಸ್ಕೋರ್ ಹೇಳಿದ್ರೆ ನಮಗೆ ಬಂದಿಲ್ಲ, ಇವ್ರಿಗೆ ಹೇಳಿದ್ರೆ NH ಬಂದೈತೆ ಅಂತಾರೆ, NH ಹೇಳಿದ್ರೆ ಅವ್ರಿಗೆ ಬಂದೈತೆ ಅಂತಾರೆ. ಇದರಲ್ಲಿ ಇಬ್ಬರೂ ಸಿಗ್ತಾ ಇಲ್ಲ. ಇದು ಯಾರಿಗೆ ಬಂದೈತೆ ಅಂತ ನಮಗೂ ಹೇಳೋಕೆ ಅಸಾಧ್ಯ ಆಯ್ತದ. ಈಗ ಜನಗಳು ಬಲಿ ಆಯ್ತದ. ಇದರಿಂದ ಇವರಿಂದ ಜನಗಳು ಬಲಿ ಆಯ್ತಾ ಇದಾರೆ ಅಷ್ಟೇ. ಇವ್ರು ಇನ್ನೊಂದು ಯಾವ ಕೆಲಸನೂ ಸಂಪೂರ್ಣವಾಗಿ ಯಾವ್ದು ಸ್ವಚ್ಛವಾಗಿ ಯಾವುದು ಮಾಡಿಲ್ಲ. ಇನ್ನು ಮುಂದಕ್ಕಾರು ಒಳ್ಳೇದಾಗಬೇಕು ಅಂದ್ರೆ ಈ ಕಂಬಕ್ಕೆ ಸಪೋರ್ಟ್ ಕೊಟ್ಟಂತ ನಿಂತಿರುವಂಥದ್ದನ್ನ ವೆಲ್ಡಿಂಗ್ ಮಾಡಿ ಮುಂದಕ್ಕಾರು ದುರಂತ ಆಗದೆ ಇರುವಂಗೆ ವೆಲ್ಡಿಂಗ್ ಮಾಡಿ ಕ್ಲೀನಾಗಿ ಇದು ಮಾಡಿದ್ರೆ ದುರಂತ ತಪ್ಪುತ್ತದೆ. ಇವ್ರು ಹಿಂಗೆ ಏನಾರು ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಹೇಳ್ಕೊ ಹೋದ್ರೆ ಭಾರಿ ಇನ್ನೂ ದುರಂತ ಇದು ತಪ್ಪುದಲ್ಲ ಸರ್. ಇದು ಇನ್ನು ಕಾಮಗಾರಿಗಳು ಪೂರ್ಣ ಆಗಿಲ್ಲ, ಚರಂಡಿಗಳಾಗಿರ್ಬೋದು ಯಾವುದೂ ಆಗಿಲ್ಲ ಸರ್. ಕಾಮಗಾರಿಗಳು ಇಲ್ಲೇ ನೋಡಿ ಸರ್. ಇದು ರೋಡ್ ಬತ್ತೆ ನೀರು ಸರ್. ಅಲ್ಲಿ ರೋಡ್ ಬಿಟ್ರೆ ನೀರು ಬರ್ತದೆ. ಯಾವ ಕಾಮಗಾರಿನೂ ಎಲ್ಲರೂ ಹೋದ್ರು 10% ಕಾಮಗಾರಿ ಎಲ್ಲೂ ನಡೆದೇ ಇಲ್ಲ ಸರ್. ಯಾವ ಊರಿಗೆ ಹೋದ್ರು ಇಲ್ಲಿ ಡ್ರೈನೇಜೇ ಮಾಡಿಲ್ಲ. ಇಲ್ಲಿ ಫ್ಲೈಓವರ್ ಬಂದೈತೆ, 1 ವರ್ಷ ಆಗೈತೆ. ನಾವು ಮಿನಿಸ್ಟ್ರಿಂದ ಲೆಟರ್ ತಗೊಂಡು ಕೊಟ್ಟಿದ್ದೀನಿ, ಪಿ ಡಿ ಓರ್ಗೂ ಲೆಟರ್ ಕೊಟ್ಟಿದ್ದೀನಿ, ನಮ್ಮ ಊರಿಂದ ಹಿಂಗೆ ಪ್ರಾಬ್ಲಮ್ ಆಗೈತೆ ಅಂತ. ಅದನ್ನು ಫ್ಲೈಓವರ್ನೂ ಮಾಡಿಲ್ಲ. ಇದು ಮಾಡಿದಿಲ್ಲ. ಇವ್ರು ಗಮನಕ್ಕೆ ಎತ್ತೈತಲ್ಲ, ಇವ್ರು ಮುಗ್ದೋಗದ ಕೆಲಸ. ಅವ್ರ ಮೇಲೆ ಇವರು ಇವರು ಚೆಸ್ಕಮ್ಮವ್ರು ಹೇಳಿದ್ರು, ಅವರು ನಮ್ಗೆ ಹೇಳಿಲ್ಲ ಅಂತಾರೆ, ಇವರು ನಮಗೆ ಬಂದಿಲ್ಲ ಅಂತಾರೆ. ಇದೇ ರೀತಿ ಇಲ್ಲಿ ನಾವು ಕೇಳ್ದೋ ಫ್ಲೈಓವರ್ ಬಂದೈತಲ್ಲ, ಏನಕ್ಕೆ ಇದನ್ನು ಡ್ರೈನೇಜ್ ಮಾಡಿಲ್ಲ ಅಂದರೆ ನೀವು ಅಲ್ಗೋಗಿ ಅಂತಾರೆ. ನಾವು 1 ದಿನ ಹೋಗ್ಬೋದು, 2 ದಿನ ದಿನ ಹೋಗ್ತಾಯಿದ್ದು ಸರ್ ರಾಮನಗರಕ್ಕೆ. ಇಲ್ಲಿರೋ ಏನೋ ನಿಂತ್ಕೊಂಡು ಮಾಡಿಸ್ಬೇಕು. ನಾವು MP ಅವ್ರಿಗೆಲ್ಲ ಇದು ಕೊಟ್ಟಿದ್ದೀವಿ, ಮನವಿ ಕೊಟ್ಟಿದ್ದೀವಿ. ಇದಕ್ಕೆ ಸರ್ ಇದು ಇವಾಗ MLA ಹಾಲಿ MLA ನಾವು ಇನ್ನೂ ಕೇಳಿಲ್ಲ, ನಾವೇನು ಮಾತಾಡಿಲ್ಲ. ಹಿಂದೆ ನಮ್ಮ ಇದು ನಾರಾಯಣಗೌಡರು ಶಾಸಕರಾಗಿದ್ದಾಗ ಹೊಸ ಸಚಿವರಾಗಿದ್ದಾಗ ನಾನು ಲೆಟ್ರ್ ಕೊಟ್ಟಿದ್ದಾಗ ಇದನ್ನು ಸ್ಯಾಂಕ್ಷನ್ ಅವಾಗೇ ಆಗಿತ್ತು. ಇವರು ಅದನ್ನು ಮಾಡ್ತಾಯಿಲ್ಲ, ಫ್ಲೈಓವರು ಮಾಡ್ತಾಯಿಲ್ಲ, ಏನೂ ಮಾಡ್ತಾಯಿಲ್ಲ. MP ಅವ್ರಿಗೂ ಲೆಟ್ರ್ ಕೊಟ್ಟಿದ್ದೋ, MP ಅವ್ರದ್ದು ಯಾವುದು ಏನು ನಾವು ತಿರ್ಗಾ ಮತ್ತೆ ಅವ್ರ ಹತ್ರ ನಾವು ಹೋಗಿ ಕೇಳಿಲ್ಲ. MP ಅವ್ರಿಗೆ ಲೆಟ್ರ್ ಕೊಟ್ಟಿದ್ದೀವಿ, ಫ್ಲೈಓವರ್ಗೂ ಲೆಟ್ರ್ ಕೊಟ್ಟಿದ್ದೀವಿ, ಯಾವುದು ಆಗಲಿಲ್ಲ. MP ಅವ್ರಿಗೆ ಲೆಟ್ರ್ ಕೊಟ್ಟಿದ್ದೀನಿ, ಫ್ಲೈಓವರ್ಗೆ ಅದನ್ನು ಅವ್ರೇನು ಗಮನಕ್ಕೆ ತಗೊಂಡಿಲ್ಲ. ಬಟ್ ಈಗ ಅವರು ಅಷ್ಟೇ ಕೆಲಸಗಳೇ ಇಲ್ಲಿ ಯಾವ ಕೆಲಸನೂ ಸುರಕ್ಷಿತವಾಗಿ ಕೆಲಸ ಯಾವುದೂ ಮಾಡಿಲ್ಲ ಸರ್. ಇವರು ವಿವೇಕ್ ಅಂತೇಳಿ. ದೊಡ್ಡ ಘಟನೆ ನಡೆದಿದೆ. ಎಲ್ಲಾ ಕಂಬಗಳು ಇದೊಂದೇ ಅಲ್ಲ, ಹಲವಾರು ಕಡೆ ಈ ರೀತಿ ಕಳ್ತನ ಮಾಡ್ಬಿಟ್ಟಿದ್ದಾರೆ ಸಪೋರ್ಟಿಂಗ್ ಕಂಬಿಗಳನ್ನ ಅಂತ. ಹೌದು, ಇದು ಯಾವುದು ಮುನ್ನೆಚ್ಚರಿಕೆಯಾಗಿ ಯಾವುದೇ ಇವರು ಉದಾಸೀನದಿಂದ ಇವರು ಹಾಕಿ ನಕ್ಕಿಗೆ ಏನು ಟಾಕು ಈಗ ಹಾಕಿ ಮಾಡಿದರೆ ಅದು ಹಾಗೂ ಸಂಭವ ಆಗ್ತಿರ್ಲಿಲ್ಲ. ಇವರು ಟಾಕು ಈಗ ಆಗದಿರೋದು ಉದಾಸೀನವೇ ಇವತ್ತಿಗೆ ಕಾರಣ ಆಗಿರೋದು. ಈ ಬೀಳಬೇಕಾದ್ರೆ ಇದೇ ಉದಾಸೀನನೇ ಕಾರಣ. ಆಕಸ್ಮಿಕವಾಗಿ ಏನೋ ಅದೃಷ್ಟವಶಾತ್ ಇವತ್ತು ಆಗಿರುವಂಥದ್ದು ಒಂದು ಆ ಗಳಿಗೆ ಅಮೃತದ ಗಳಿಗೆ ಅಂತ ಕಾಣಿಸುತ್ತೆ. ಯಾರಿಗೂ ಏನೂ ಆಗಿಲ್ಲ ಸದ್ಯಕ್ಕೆ. ಸ್ಕೂಟ್ರ್ ಒಬ್ಬರಿಗೆ ಒಂದು ಸ್ವಲ್ಪ ಪಾಸ್ ಆಗಿದ್ದಾರೆ. ಅವ್ರು ಯಾವ ಥರ ಉಳ್ಕೊಂಡ್ರು ಅಂತ ಅವ್ರ ಮನೆ ದೇವರೇ ಕಾಪಾಡೈತೆ. ಆದ್ದರಿಂದ ಅವ್ರು ಉಳ್ಕೊಂಡಾರೆ. ಇನ್ನೂ ಇವಾಗ ಏನಾರು ಮಳೆ ಗಾಳಿ ಸಿಡ್ಲು ಗುಡುಗು ಆಗಿದ್ರೆ, ಗಾಳಿ ರಭಸವಾಗಿ ಬಿದ್ದಿದ್ರೆ, ಇವಾಗ ಬೇರೆವೆಲ್ಲ ಬಿಚ್ಚವ್ರೆ ನೋಡಿ, ಇದೇ ಪೊಸಿಷನಲ್ಲಿ ಹೋಗುತ್ತೆ. ಬಿಚ್ಚಿದ್ದಾರೆ. ಅದು ಸರ್ವೇಶಮ ಈ ಲೋಕಲ್ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಮಾಮೂಲಿ ಇವರು ಲೋಕಲ್ ಇವರು ಉದಾಸೀನದಿಂದಲೇ ಅವರು ಬಿಚ್ಚಿರೋ ದಶೆಯಿಂದ ಇದು ಅನಾಹುತ ತಪ್ಪದೆ. ಒಂದು ಲೆಕ್ಕಾಚಾರದಲ್ಲಿ ಅಪಘಾತ ಆಗುವಂಥದ್ದು ಅದೃಷ್ಟವಶಾತ್ ಬಚಾವ್ ಆಗೈತೆ. ಅದಕ್ಕೆ ಇವ್ರುಗಳೇ ಉದಾಹರಣೆ. ಇವ್ರ ಅಧಿಕಾರಿಗಳು, ಈ ಮೇಲ್ಪಟ್ಟದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇವ್ರುಗಳೇ ಕಾರಣ. ಏಕೆಂದರೆ ಅವ್ರು ಟಾಕ್ ಹಾಕಿ ಇದು ಮಾಡಿ ಅದಕ್ಕೆ ಶಿಸ್ತಾಗಿ ಸಮಯವಾಗಿ ಅದಕ್ಕೆ ಮಾಡಬೇಕು. ಅದನ್ನು ಮಾಡಿದರೆ ಕ್ರಮಬದ್ಧವಹಿಸಿ ಅದು ಆಯ್ತಿರ್ಲಿಲ್ಲ. ಇದು ಉದಾಸೀನದಿಂದ ಅದು ಬುಡ್ಲಾಗಿಯೇ ಇವಾಗ ಆಗಿರೋದು. ಇವಾಗ ಸೂಕ್ಷ್ಮಲ್ಲಿ ಇವು ತೋರಿಸ್ತಾರೆ. ಇವಾಗಲಾರು ಮುನ್ನೆಚ್ಚರಿಕೆ ತಗೊಂಡು ಇವರು ಕ್ರಮವಾಗಿ ಇಮ್ಮಿಡಿಯೇಟಾಗಿ ಮಾಡಿದ್ರೆ ಇನ್ನು ಮಳೆ ಗುಡುಗು ಸಿಡ್ಲು ಏನೋ ಸ್ಟಾರ್ಟ್ ಆಯಿತು ಅಂದರೆ ಏಪ್ರಿಲಿಂದ ಇನ್ನು ಆಗುವಂಥ ಅತಾಚುರಿ ಇನ್ನು ಹೆವಿ ಆಗೋಗುತ್ತೆ. ಜನ ಇವತ್ತು ಬಚಾವಾಗಿರೋದು ಎಚ್ಚೆತ್ಕೊಂಡು ಇದನ್ನ ಮಾಡಿದ್ರೆ ಪರವಾಗಿಲ್ಲ. ಇಲ್ಲ ಅಂತಂದರೆ ಮುಂದಕ್ಕೆ ಭಾರಿ ತೊಂದರೆ ಆಗುತ್ತೆ. ನಮ್ಮ ಹೆಸರು ಕೆಂಪೇಗೌಡ ಅಂತ, ಇಲ್ಲಿ